3ನೇ ತರಗತಿಯಲ್ಲಿ ಓದಿದ್ರಿ. ಯಾವ ಪಾಠ ಅಂದ್ರೆ 3 ಕೊಡಲಿಯ ಕಥೆಯನ್ನು ಓದಿದ್ರೆ. ಅಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ಬಾಲಕನ ಜೀವನ ಯಾವ ರೀತಿ ಇತ್ತಂದ್ರೆ ಆತ ಪ್ರತಿ ದಿನಾಲೂ ಏನ್ ಮಾಡ್ತಿದ್ದ, ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕಡಿದು ತಂದು ಆತನ ಜೀವನವನ್ನು ಸಾಗಿಸುತ್ತಿದ್ದ. ಅಂದ್ರೆ ಆತನ ವೃತ್ತಿ ಏನಾಗಿತ್ತು, ಪ್ರತಿದಿನ ಕಟ್ಟಿಗೆಯನ್ನು ಕಡಿದು ಮಾರುವಂತ ಕೆಲಸ ಮಾಡ್ತಾ ಇದ್ದ. ಇದ್ದಕ್ಕಿದ್ದಾಗೆ ಒಂದಿನ ಏನಾಗ್ತದಂದ್ರೆ ಆ ಮರ ಕಡಿಯಲು ಹೋದಾಗ ಆತನ ಕೈಯಲ್ಲಿದ್ದಂತಹ ಕೊಡಲಿಯನ್ನು ಏನಾಗ್ತದಂದ್ರೆ ಆ ಮರ ಕಡಿಯಲು ಹೋದಾಗ ಕೈಯಿಂದ ಜಾರಿ ಆ ನದಿ ಒಳಗೆ ಬೀಳ್ತದ. ಆಗ ನದಿ ಒಳಗೆ ಬಿದ್ದಾಗ ಆ ಬಾಲಕ ಏನ್ ಮಾಡ್ತಾನ, ಆ ಒಂದು ಕೊಡಲಿಯಿಂದ ಆತನ ವೃತ್ತಿ ಏನಾಗಿತ್ತು, ಕಟ್ಟಿಗೆಯನ್ನು ಕಡಿದು ಮಾರುವುದಾಗಿತ್ತು. ಆದರೆ ಅದನ್ನೇ ನೀರಲ್ಲಿ ಬಿದ್ದಾಗ ಆತ ಕಂಗಾಲಾಗಿ ಅಂದ್ರೆ ಏನೋ ದಿಕ್ಕು ತೋಚದೆ ಏನ್ ಮಾಡ್ತಾನ, ದುಃಖಿಸಲ್ಪಡ್ತಾನ. ಆಗ ಅಲ್ಲಿದ್ದಂತಹ ನದಿಯ ದೇವತೆ ಏನ್ ಮಾಡ್ತಾಳ ಅಂದ್ರೆ ಆ ಒಂದು ನದಿಯಿಂದ ದೇವತೆ ಪ್ರತ್ಯಕ್ಷರಾಗಿ ಆ ಬಾಲಕನಿಗೆ ಕೇಳ್ತಾಳ, ಏನಂತ, ಹೇಗೆ ನೀನು ಇಷ್ಟೊಂದು ದುಃಖಿತನಾಗಿದ್ದಲ್ಲ, ಕಾರಣ ಏನು ಅಂತ ಕೇಳಿದಾಗ ಆಗ ಹೇಳ್ತಾನ ಬಾಲಕ ಏನಂತ, ನನ್ನ ಪ್ರತಿನಿತ್ಯದ ಜೀವನ ಏನಾಗಿತ್ತು ಅಂದ್ರೆ ಆ ಒಂದು ಕಟ್ಟಿಗೆಯನ್ನು ಕಡಿದು ಮಾರಿ ಬಂದ ಹಣದಿಂದ ನಾನು ಜೀವನವನ್ನು ಸಾಗಿಸುತ್ತಿದ್ದ. ಆದರೆ ಇವತ್ತು ಏನಾಗಿದೆ ಅಂದ್ರೆ ಆ ಒಂದು ಕೊಡಲಿ ನನ್ನ ಕೈಯಿಂದ ಜಾರಿ ನೀರಿನಲ್ಲಿ ಮುಳುಗಿದೆ ಅಂತ ಹೇಳಿದಾಗ ಆಗ ದೇವತೆಯ ನದಿಯ ದೇವತೆಯನ್ನು ಪ್ರತ್ಯಕ್ಷರಾಗಿ ಆತನಿಗೆ ಏನ್ ಮಾಡ್ತಾಳೆ ಅಂದ್ರೆ 3 ಕೊಡಲಿಯನ್ನು ತೆಗೆದು ತೋರಿಸ್ತಾಳ. ಮೊದಲನೇದಾಗಿ ಚಿನ್ನದ ಒಂದು ಕೊಡಲಿಯನ್ನು ತೆಗಿತಾಳ. ಆಗ ಆ ಬಾಲಕ ಏನಂತಾನ, ಇದು ನನ್ನ ಕೊಡಲಿ ಅಲ್ಲ. ಆದ್ರೆ ಸಾಮಾನ್ಯವಾಗಿ ಯಾರಾದ್ರೆ ಏನ್ ಮಾಡ್ತಾರ, ಚಿನ್ನದ ಕೊಡಲಿ ಅಂದಾಗ ಏನ್ ಮಾಡ್ತಾರ, ತೆಗೆದುಕೊಂಡು ಹೋಗ್ತಿದ್ರು. ಆದರೆ ಆ ಬಾಲಕ ಏನು ಸತ್ಯವನ್ನೇ ನುಡಿದ, ಅಂದ್ರೆ ಸುಳ್ಳನ್ನು ಹೇಳಲಿಲ್ಲ. ಆಗ 2ನೇ ಸಾರಿ ನದಿ ದೇವತೆ ಏನ್ ಮಾಡ್ತಾಳ, ಆ ನೀರಿನಲ್ಲಿ ಮುಳುಗಿ ಮತ್ತೆ ಬೆಳ್ಳಿಯ ಕೊಡಲಿಯನ್ನು ತಂದು ತೋರಿಸ್ತಾಳ. ಆದರೂ ಸಹ ಆತನ ಮನಸ್ಸು ಒಪ್ಪಲಿಲ್ಲ. ಇಲ್ಲ, ನನ್ನ ಕೊಡಲಿಯನ್ನು ಚಿನ್ನದ ಹಾಗೂ ಬೆಳ್ಳಿಯ ಕೊಡಲಿ ಆಗಿರಲ್ಲ, ಅದು ಒಂದು ಕಬ್ಬಿಣದ ಕೊಡಲಿ ಅಂತ ಹೇಳ್ತಾಳ. ಆಗ ಆ ದೇವತೆಯನ್ನು ಈತನ ಒಂದು ಪ್ರಾಮಾಣಿಕತೆಯನ್ನು, ಈತನ ಸತ್ಯವನ್ನು ನುಡಿದು ಆಕೆ ಏನ್ ಮಾಡ್ತಾಳ ಅಂದ್ರೆ ಕೊನೆಯದಾಗಿ ಆ ಒಂದು ಕೊಡಲಿಯನ್ನು ತೆಗಿತಾಳ. ಅಂದರೆ ಈತನ ಒಂದು ಪ್ರಾಮಾಣಿಕತೆಯ ಗುಣವನ್ನು ಕಂಡು 3 ಕೊಡಲಿ ಸಹ ಏನ್ ಮಾಡ್ತಾಳ, ಆ ಬಾಲಕನಿಗೆ ಕೊಡ್ತಾಳ. ಅಂದ್ರೆ ಇದರಿಂದ ಏನ್ ತಿಳ್ಕೊಳ್ಳೋದಂದ್ರೆ ನೀವು ಸುಳ್ಳನ್ನು ನುಡಿಯಬಾರದು, ಅಂದ್ರೆ ಸತ್ಯವನ್ನೇ ನುಡಿದನು. ಈ ರೀತಿಯಾಗಿ ನಿಮಗೆ 5ನೇ ತರಗತಿಯ ಪೂರಕ ಪಾಠ ಯಾವ್ದಪ್ಪ ಅಂದ್ರೆ ಪ್ರಾಮಾಣಿಕತೆ. ಇಲ್ಲೂ ಸಹ ಒಬ್ಬ ಮಹಿಳೆ ಅಥವಾ ಒಬ್ಬ ಹುಡುಗಿಯು ಸಹ ಏನಾಗಿರ್ತಾಳ, ಸತ್ಯವನ್ನೇ ನುಡಿಯುತ್ತಾಳ. ಯಾವ ರೀತಿ ನೋಡ್ರಿ, ರಾಜಮ್ಮ ದೂರದ ಹೊಳೆಪುರಕ್ಕೆ ಹೋಗಬೇಕಿತ್ತು. ಆಕೆಯಲ್ಲಿ ಸಾಕಷ್ಟು ಹಣವಿರಲಿಲ್ಲ. ಅಂದ್ರೆ ಇಲ್ಲಿ ರಾಜಮ್ಮನ ಮಹಿಳೆಗೆ ಏನಪ್ಪಾ ಅಂದ್ರೆ ದೂರದ ಊರಿಗೆ ಪ್ರಯಾಣ ಮಾಡಬೇಕಾಗಿತ್ತು. ಆದರೆ ಆಕೆ ಹತ್ತಿರ ಏನಪ್ಪಾ ಅಂದ್ರೆ ಅಷ್ಟೊಂದು ದೂರಕ್ಕೆ ಹೋಗುವಷ್ಟು ಹಣ ಯಾರ ಹತ್ರ ಇರಲಿಲ್ಲ, ರಾಜಮ್ಮನ ಹತ್ತಿರ ಇರಲಿಲ್ಲ. ಆದ್ದರಿಂದ ಆಕೆ ಬಸ್ ನಿಲ್ದಾಣಕ್ಕೆ ಬಂದು ಹೊಳೆಪುರಕ್ಕೆ ಹೋಗುವ ಬಸ್ ಹತ್ತಿದಳು. ಆಕೆ ಹೋಗುತ್ತಿದ್ದಂತ ಊರು ಯಾವುದು, ಹೊಳೆಪುರಕ್ಕೆ. ಆಕೆ ಬಸ್ ನಿಲ್ದಾಣಕ್ಕೆ ಬಂದು ಏನ್ ಮಾಡ್ತಾಳ ಅಂದ್ರೆ ಆ ಒಂದು ಹೊಳೆಪುರಕ್ಕೆ ಹೋಗುವಂತ ಬಸ್ಸಿಗೆ ಹತ್ತಿದಳು. ಕಿಟಕಿಯ ಹತ್ತಿರ ಕುಳಿತು ಯೋಚಿಸತೊಡಗಿದಳು. ಆಕೆ ಏನ್ ಮಾಡಿದಳು ಅಂದ್ರೆ ಆ ಬಸ್ಸಿನಲ್ಲಿ ಕಿಟಕಿಯ ಹತ್ತಿರ ಕುಳಿತು ಯೋಚನೆ ಮಾಡ್ತಾ ಇದ್ಳು. ಅಂದ್ರೆ ಅಷ್ಟೊಂದು ದೂರ ಹೋಗಬೇಕಾದ್ರೆ, ಆದ್ರೆ ಅಷ್ಟೊಂದು ಹಣವನ್ನು ಆಕೆ ಹತ್ರ ಇರಲಿಲ್ಲ. ಆದ್ರೆ ಏನ್ ಮಾಡ್ಬೇಕಂತೂ ಯೋಚನೆ ಮಾಡ್ತಾ ಇದ್ಳು. ಆಕೆ ಇರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡೇ ಹೋಗಲು ನಿರ್ಧರಿಸಿದಳು. ಯೋಚನೆ ಮಾಡಿ ಏನಂತ ನಿರ್ಧಾರ ಮಾಡಿದಳು ಅಂದ್ರೆ ಆಕೆ ಹತ್ರ ಎಷ್ಟು ಹಣ ಅದಲ್ಲ ಅಷ್ಟರ ಮಟ್ಟಿಗೆ, ಅಂದ್ರೆ ಆ ಹಣದಿಂದ ಎಲ್ಲಿವರೆಗೂ ತಲುಪುತ್ತೇನೆ ಅಲ್ಲ ಅಷ್ಟೇ ಮಾತ್ರ ಟಿಕೆಟ್ ಅನ್ನು ತೆಗೆದುಕೊಳ್ತಾಳ. ಉಳಿದ ಊರಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾಳ ಅಂದ್ರೆ ನಡ್ಕೊಂಡು ಹೋಗುವ ಒಂದು ನಿರ್ಧಾರಕ್ಕೆ ಬರ್ತಾಳ. ಪಕ್ಕದಲ್ಲಿ ಕುಳಿತವರು ಅವರಾಗಿಯೇ ಮಾತಿಗೆ ಹೊರಟರು. ಆಕೆ ಪಕ್ಕದಲ್ಲಿ ಕುಳಿತವರು ಏನ್ ಮಾಡ್ತಾರ, ಅವರಾಗಿಯೇ ಮಾತಿಗೆ ಒಂದು ಹೊರಟರು. ಎಲ್ಲಿಗೆ ಹೊರಟಿದ್ದೀರಿ? ಆಗ ಪ್ರಶ್ನೆ ಕೇಳ್ತಾಳ. ಏನಂತ, ನೀವು ರಾಜಮ್ಮನಿಗೆ ಕೇಳ್ತಾಳ, ಏನಂತ, ನೀವು ಎಲ್ಲಿಗೆ ಹೋಗಬೇಕಾಗಿದೆ ಅಂತ ಕೇಳ್ತಾಳ. ಆಗ ರಾಜಮ್ಮ ಹೇಳಿದಳು, ಹೊಳೆಪುರಕ್ಕೆ ಹೋಗಬೇಕಾಗಿದೆ. ಆಕೆ ಪಕ್ಕದ ಕುಂದಂತ ಮಹಿಳೆ ಕೇಳ್ತಾಳ, ಏನಂತ, ನಾನು ಹೊಳೆಪುರಕ್ಕೆ ಹೋಗಬೇಕಾಗಿದೆ. ಸಹ ಪ್ರಯಾಣಿಕರು ಆ ಪ್ರಯಾಣಿಕರು ಏನಂತ ಹೇಳ್ತಾರಂದ್ರೆ, ಮಧ್ಯಾಹ್ನ ನೀವು ಅರಸೀಪುರಕ್ಕೆ ಟಿಕೆಟ್ ಕೊಟ್ಟಿರಿ. ಆಕೆ ಕೇಳ್ತಾಳ, ನೀವು ಹೋಗ್ತಾ ಇರೋದು ಹೊಳೆಪುರಕ್ಕೆ, ಆದ್ರೆ ಟಿಕೆಟ್ ತಗೊಂಡಿದ್ದು ಎಲ್ಲಿದೆ, ಅರಸೀಪುರಕ್ಕೆ. ಏಕೆ ಅಂತ ಕೇಳಿದಾಗ ರಾಜಮ್ಮ ಹೇಳಿದಳು, ನನ್ನಲ್ಲಿ ಹಣ ಇದ್ದಷ್ಟೇ ಅಷ್ಟು. ಅಂದ್ರೆ ಆಕೆ ಹತ್ರ, ರಾಜಮ್ಮನ ಹತ್ರ ಏನು ಹಣ ತುಂಬಾನೇ ಕಡಿಮೆ ಇತ್ತು. ಆದ್ದರಿಂದ ಆಕೆ ಟಿಕೆಟ್ ಎಲ್ಲಿಗೆ ತೆಗೆದುಕೊಂಡಳಂದ್ರೆ ಅರಸೀಪುರಕ್ಕೆ ಟಿಕೆಟ್ ಮಾತ್ರ ತೆಗೆದುಕೊಂಡಳು. ಆದ್ರೆ ಆಕೆ ಪ್ರಯಾಣ ಮಾಡುತ್ತಿರುವುದು ಎಲ್ಲಿಗೆ, ಹೊಳೆಪುರಕ್ಕೆ. ಟಿಕೆಟ್ ತೆಗೆದುಕೊಂಡಿದ್ದು ಅರಸೀಪುರಕ್ಕೆ. ಏಕೆಂದರೆ ಆಕೆಯ ಹತ್ತಿರ ಹಣ ಕಡಿಮೆ ಇತ್ತು. ರಾಜಮ್ಮ ಹೇಳಿದಳು, ನನ್ನಲ್ಲಿ ಹಣ ಇದ್ದಷ್ಟೇ. ಆಕೆ ಹತ್ರ ಎಷ್ಟು ಹಣ ಅದೋ ಅಷ್ಟೇ ಟಿಕೆಟ್ ಮಾತ್ರ ತೆಗೆದಳು. ಸಹ ಪ್ರಯಾಣಿಕಳು. ರಾಜಮ್ಮ ಹೇಳಿದಳು, ಮುಂದೆ ನಡೆದು
ಇಲ್ಲ. ಇಲ್ಲಿ ನೋಡಿದ್ರೆ ಸುಮ್ಮನೆ ನಿದ್ದೆ ಬರದಂತೆ ಮಲಗಿ ಬಿಡಿ. ಅಂದ್ರೆ ಏನ್ ಹೇಳ್ತಾ ಇದ್ದಾಳೆ, ನಿನ್ ಹತ್ರ ಏನು ನೀ ಅರಸೀಪುರಕ್ಕೆ ಅಷ್ಟೇ ಟಿಕೆಟ್ ತೆಗೆದಿಯಲ್ಲ, ಯಾರಾದ್ರೂ ಬಂದ್ರೆ ಏನು ನೀನ್ ಸುಮ್ಮನೆ ನಿದ್ದೆ ಮಾಡಿದ ಹಾಗೇನು ಮಲಗಿ ಬಿಡು, ಆದರೆ ಅರಸೀಪುರಕ್ಕೆ ಇಳಿಬೇಡ. ಯಾವಾಗ ನಿನ್ನ ಹೊಳೆಪುರ ಬರ್ತದಲ್ಲ ಆಗ ಇಳಿದುಕೊಂಡು ಹೋಗೋ ಕತೆಗೆ ಅವ್ರು ಬರೆವರೆಗೂ ಏನು ಮಾಡು, ನೀನು ನಿದ್ದೆ ಬಂದ ಹಾಗೆ ಮಲಗಿರು ಅನ್ಕೊಂಡು ಹೇಳ್ತಾ ಇದ್ದಾಳೆ. ಮಲಗಿ ಬಿಡಿ, ಹೊಳೆಪುರ ಬಂದಾಗ ಇಳಿದು ಹೋಗಿ ಬಿಡಿ. ರಾಜಮ್ಮ ಹೇಳಿದಳು, ಇಲ್ಲ ನಾನು ಅಂತವಳಲ್ಲ, ನಡೆದುಕೊಂಡೇ ಹೋಗ್ತೇನೆ. ರಾಜಮ್ಮ ಇಲ್ಲಿ ಏನಂತಳಂದ್ರೆ, ನಾನು ಅಂತವಳು ಅಲ್ಲ, ಏನ್ ಮಾಡ್ತೀನಿ ನಾನು ಆ ಒಂದು ಅರಸೀಪುರಕ್ಕೆ ಇಳಿದು ಮುಂದೆ ನಡೆದುಕೊಂಡು ಹೋಗುತ್ತೇನೆ. ಸಹ ಪ್ರಯಾಣಿಕರು ನಿಮ್ಮಿಷ್ಟ. ಆಗ ಹೇಳ್ತಾರೆ ಅವ್ರೇನಂದ್ರು, ನಿಮ್ಮಿಷ್ಟ, ನಾನಂತೂ ಹೇಳಿದ್ದೀನಿ, ಆದ್ರೆ ಮುಂದೆ ಏನ್ ಮಾಡ್ತೀನಿ ಅನ್ನೋದು ನಿಮ್ಮ ಇಚ್ಛೆ ಅಂತ ಹೇಳ್ತಾಳ. ರಾಜಮ್ಮ ಹೇಳಿದಳು, ಮನಸ್ಸಿನಲ್ಲಿ ಅಂದುಕೊಂಡಳು, ಇಂಥವರಿಂದಲೇ ಕಾಲ ಕೆಟ್ಟಿದೆ. ಅಂದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಆ ಅರಸೀಪುರದಿಂದ ನೀನ್ ನಡ್ಕೊಂಡು ಹೋಗ್ತೀಯಲ್ಲ, ಅದಕ್ಕಾಗಿ ಏನ್ ಮಾಡ್ತಾರೆ, ಸುಮ್ಮನೆ ನಿದ್ದೆ ಬಂದ ಹಾಗೆ ನಟನೆ ಮಾಡು. ಯಾವಾಗ ಹೊಳೆಪುರ ಬರ್ತದೆ ಅಲ್ಲಿ ಬಂದಾಗ ಏನ್ ಮಾಡು, ನೀನು ಎದ್ದು ಹೋಗು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ರಾಜಮ್ಮನ ಮನಸ್ಸೇನು ಒಪ್ಪಲಿಲ್ಲ. ಆಕೆ ಏನ್ ಅನ್ಕೊಂಡ್ರು ಅಂದ್ರೆ, ಈಗಿನ ಕಾಲದಲ್ಲಿ ಇಂತಹ ಜನರಿದ್ದಾರೆ, ನಾನು ಆ ರೀತಿ ಸುಳ್ಳನ್ನು ಮಾತನಾಡೋದಿಲ್ಲ, ಅಂದ್ರೆ ನಾನು ಅರಸೀಪುರಕ್ಕೆ ಇಳಿದು ಮುಂದೆ ನಡೆದುಕೊಂಡು ಹೋಗುತ್ತೇನೆ ಅನ್ಕೊಂಡು ಹೇಳಿದಳು. ರಾಜಮ್ಮ ಹೇಳಿದಳು, ಮನಸ್ಸಿನಲ್ಲಿಯೇ ಅಂದುಕೊಂಡಳು, ಏನಂತ, ಇಂತಹ ಜನರು ಸಹ ಇದ್ದಾರೆ, ಅಂದರೆ ಕೆಟ್ಟದನ್ನು ಹೇಳುವವರು ಅನ್ಕೊಂಡು. ರಾಜಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ, ರಾಜಮ್ಮನಿಗೆ ಯಾವ ಶಕ್ತಿ ಇತ್ತು, ಒಂದು ಒಳ್ಳೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಯಾರಲ್ಲಿತ್ತಂದ್ರೆ ರಾಜಮ್ಮನಲ್ಲಿ.